ವೆಲ್ಕಮ್ ಬ್ಯಾಕ್ ಟು ಫೋಫಿ ವ್ಲಾಗ್ಸ್. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ನಾನು ನಿಮ್ಮ ಪ್ರೀತಿ ಆಯುಷು. ಆಲ್ರೆಡಿ ಸ್ವಲ್ಪ ಜನಕ್ಕೆ ಗೊತ್ತಾಗಿರಬೇಕು ಈ ಟೋಲ್ ನೋಡಿಬಿಟ್ಟು. ಸೊ ಇದು ಬ್ಯಾಂಗ್ಳೂರ್ ಟು ಮೈಸೂರು ಎಕ್ಸ್ಪ್ರೆಸ್ ವೇ ಟೋಲು. ಸೊ ನಾವು ಹೋಗ್ತಾ ಇರೋದು ಮೈಸೂರು ಕಡೆಗೆ ಅಂತ ನಿಮ್ಗೆಲ್ರಿಗೂ ಗೊತ್ತಾಗಿದೆ ಈಗ. ಸೊ ಮೈಸೂರು ಕಡೆ ಹೋಗ್ತಾ ಇದ್ದೀವಿ ಅಂತ ಅಂದರೆ ಬಿಡ್ದಿನಲ್ಲಿ ತಟ್ಟೆ ಇಡ್ಲಿ ತಿನ್ಕೊಂಡು ಹೋಗಿಲ್ಲ ಅಂದರೆ ಹೇಗೆ ಅಲ್ವಾ. ಸೊ ಅದಕ್ಕೆ ನಾವು ಕೂಡ ಬಿಡ್ದಿನಲ್ಲಿ ತಟ್ಟೆ ಇಡ್ಲಿ ತಿನ್ಕೊಂಡು ಹೋಗೋಣ ಅಂತ ಹೇಳಿ ಸ್ಟಾಪ್ ಮಾಡಿದ್ವಿ. ನಾವು ಗೂಗಲ್ ಮಾಡಿ ನೋಡಿದಾಗ ಶ್ರೀ ಶಿವ ದರ್ಶನ ಶಶಿ ಹೋಟೆಲ್ ರೇಟಿಂಗ್ಸ್ ಚೆನ್ನಾಗಿ ಅನ್ನಿಸ್ತು ನಮಗೆ. ಸೊ ಅದಕ್ಕೆ ನಾವು ಆ ಹೋಟೆಲ್ ಹತ್ರ ಸ್ಟಾಪ್ ಮಾಡಿದ್ವಿ. ಸೊ ನಾವಿಲ್ಲಿ ತೊಗೊಂಡಿದ್ದು ತಟ್ಟೆ ಇಡ್ಲಿ ಮತ್ತು ಮಸಾಲ ವಡ ಹಾಗೆ ವಾಂಗಿಬಾತ್ ತೊಗೊಂಡಿದ್ವಿ ರೈಸಲ್ಲಿ. ಸೊ ಇಡ್ಲಿ ಅಂತೂ ತುಂಬ ಸ್ಮೂತಾಗಿತ್ತು ನನಗೆ, ಮತ್ತು ಚಟ್ನಿ ಕೂಡ ತುಂಬ ಖಾರವಾಗಿ ಚೆನ್ನಾಗಿತ್ತು. ಲೈಕ್ ಮಸಾಲ ವಡೆನೂ ಕೂಡ ತುಂಬ ಚೆನ್ನಾಗಿತ್ತು, ಟೇಸ್ಟಿಯಾಗಿತ್ತು, ಚೆನ್ನಾಗಿ ಕ್ರಿಸ್ಪಿಯಾಗಿ ಬೆಂದಿತ್ತು. ಸೊ ನನಗನ್ಸಿದ್ದು ಲೈಕ್ ಈ ಬಿಡ್ದಿನಲ್ಲೇ ಬಂದು ತಟ್ಟೆ ಇಡ್ಲಿ ತಿನ್ನಬೇಕಂತ ಏನಿಲ್ಲ. ಸೊ ಆ ಥರ ಇಡ್ಲಿ ನನಗೆ ಬೆಂಗಳೂರಲ್ಲೂ ಕೂಡ ತಿಂದಿದ್ದೀನಿ, ಹಾಗೆ ಬೇರೆ ಕಡೆನೂ ಕೂಡ ತಿಂದಿದ್ದೀನಿ. ಸೊ ಏನು ಅಂದರೆ ಆನ್ ದಿ ವೇ ಹೋಗ್ತಾ ಇರಬೇಕಾದ್ರೆ ಓಕೆ ತಿನ್ಕೊಂಡು ಹೋಗ್ಬೋದು, ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಹೋಗ್ಬೋದು. ಸೊ ಇಲ್ಲೇ ಬಂದುಬಿಟ್ಟು ಪರ್ಟಿಕ್ಯುಲರಾಗಿ ಅದಕ್ಕೆ ಅಂತಲೇ ಬಂದು ಜನರೆಲ್ಲ ತಿಂತಾರಲ್ಲ, ಆ ಥರ ಟೇಸ್ಟಿನ್ ಇಲ್ಲ ಅಂತ ನನಗೆ ಅನ್ನಿಸ್ತು. ಅದು ಬಿಟ್ಟರೆ ಯೂಶ್ವಲಾಗಿ ನಾರ್ಮಲ್ಲಾಗಿ ಥಿಂಕ್ ಮಾಡಿದ್ರೆ ಫುಡ್ ಚೆನ್ನಾಗಿತ್ತು. ಬ್ರೇಕ್ಫಾಸ್ಟ್ ಮುಗಿಸಿ ಮತ್ತೆ ಟ್ರಾವೆಲ್ ಸ್ಟಾರ್ಟ್ ಮಾಡಿದ್ವಿ. ಸೊ ಹೀಗೆ ಹೋಗ್ತಾ ಇರಬೇಕಾದ್ರೆ ಬೆಟ್ಟ ಗುಡ್ಡಗಳು ಕಾಣಿಸ್ತು, ಅದಕ್ಕೆ ಕ್ಯಾಪ್ಚರ್ ಮಾಡಿದೆ, ಚೆನ್ನಾಗಿ ಅನ್ನಿಸ್ತು ಅಂತ ಹೇಳಿ. ಮತ್ತು ನನಗೆ ಇನ್ನೊಂದು ಏನು ಇಷ್ಟ ಆಗಿಲ್ಲ, ಈ ಹೈವೇನಲ್ಲಿ ಟೋಲಲ್ಲಿ 350 ರುಪೀಸು. ಜಸ್ಟ್ ಬ್ಯಾಂಗ್ಳೂರ್ ಟು ಮೈಸೂರು ಹೋಗ್ತೀವಿ ಅಂತ ಅಂದರೆ ಟೋಲ್ಗೆ ಅಂತ 350 ರುಪೀಸ್ ಕಟ್ಟಬೇಕು. ನಂಗೆ ಅದು ತುಂಬ ಜಾಸ್ತಿ ಅಂತ ಅನ್ನಿಸ್ತು ಟೋಲ್ ಅಮೌಂಟು. ಲಂಚ್ ಟೈಮ್ಗೆ ಕರೆಕ್ಟಾಗಿ ನಾವು ಕುಶಾಲನಗರ ರೀಚ್ ಆಗಿದ್ವಿ. ಸೊ ಅಲ್ಲಿ ಸ್ಟಾಪ್ ಮಾಡಿದ್ವಿ ಲಂಚಿಗೆ ಅಂತ ಹೇಳಿ. ಗೂಗಲ್ ಮಾಡಿ ನೋಡಿದಾಗ ಬನಾನಾ ಲೀಫ್ ರಿವ್ಯೂಸ್ ಚೆನ್ನಾಗಿತ್ತು, ಸೊ ರೇಟಿಂಗ್ಸ್ ಕೂಡ ಚೆನ್ನಾಗಿತ್ತು ಅಂತ ಹೋದ್ವಿ. ಅಲ್ಲಿ ನಾವು ಆರ್ಡರ್ ಮಾಡಿದ್ದು ಒಂದು ಚಿಕನ್ ಸ್ಟಾರ್ಟರ್ಸು, ಫಿಶ್ ತವಾ ಫ್ರೈ, ಬಟರ್ ಚಿಕನ್ನು ಮತ್ತು ಚಪಾತೀಸು. ಫಿಶ್ ತವಾ ಫ್ರೈ ಮಾತ್ರ ಚೆನ್ನಾಗಿತ್ತು, ಇನ್ನು ಮಿಕ್ಕಿದ್ದು ಏನೂ ಚೆನ್ನಾಗಿರಲಿಲ್ಲ. ಸೊ ಬಿಲೋ ಆ್ಯಾವ್ರೇಜು ಈ ಬನಾನಾ ಲೀಫಲ್ಲಿ ಫುಡ್ಡು. ಸೊ ಹಾಗೆ ಲಂಚ್ ಮುಗಿಸ್ಕೊಂಡು ಮತ್ತೆ ನಮ್ಮದು ಟ್ರಾವೆಲ್ನ ಸ್ಟಾರ್ಟ್ ಮಾಡಿದ್ವಿ. ಸೊ ನಿಮ್ಗೆ ಆಲ್ರೆಡಿ ಲೈಕ್ ಇವಾಗ ನೋಡ್ತಾ ಇದ್ದರೆ ನಿಮಗೆ ಗೊತ್ತಾಗಿರಬೇಕು, ಆ ಕಡೆ ಈ ಕಡೆ ಲೈಕ್ ಕಾಫಿ ತೋಟ ನೋಡ್ತಾ ಇದ್ದರೆ ಸೊ ನಾವೆಲ್ಲ ಹೋಗ್ತಾ ಇದ್ದೀವಿ ಅಂತ ನಿಮ್ಗೊಂದು ಐಡಿಯಾ ಸಿಕ್ಕಿರಬೇಕು. ಸೊ ನಾವು ಹೋಗ್ತಾ ಇರೋದು ಕೂರ್ಗಿಗೆ. ಸೊ ಕೂರ್ಗಲ್ಲಿ ನಾವೊಂದು ರೆಸಾರ್ಟಿಗೆ ಹೋಗ್ತಾ ಇದ್ದೀವಿ. ನಾವು ಹೋಗ್ತಾ ಇರೋ ರೆಸಾರ್ಟು ಮಾಂಟ್ರೋಸ್ ಗಾಲ್ಫ್ ರೆಸಾರ್ಟ್ ಆ್ಯಂಡ್ ಸ್ಪಾ, ಸೊ ಕೂರ್ಗಲ್ಲಿ. ಸೊ ನೀವು ಇಲ್ಲಿ ಏನು ನೋಡ್ತಾ ಇದ್ದೀರಾ, ಇದು ಎಂಟ್ರೆನ್ಸ್ನಿಂದ ನಾವು ಒಳಗಡೆ 1 ಕಿಲೋಮೀಟರ್, ಆಲ್ಮೋಸ್ಟ್ 1 ಕಿಲೋಮೀಟರ್ ಅಷ್ಟು ಒಳಗಡೆ ಹೋಗಬೇಕು ನಾವು ಆ್ಯಕ್ಚುಲ್ ರೆಸಾರ್ಟ್ ಹತ್ರ ಹೋಗಬೇಕಂತಂದರೆ. ಸೊ ಒಳಗಡೆ ಹೋಗ್ತಾ ಆ ಕಡೆ ಈ ಕಡೆ ಮರಗಳು ಮತ್ತು ಕಾಫಿ ತೋಟ ನೋಡ್ಕೊಂಡು ಹೋಗೋದಕ್ಕೆ ತುಂಬ ಚೆನ್ನಾಗಿ ಅನ್ನಿಸ್ತು. ಸೊ ಇಲ್ಲಿ ನೀವೇನು ನೋಡ್ತಾ ಇದ್ದೀರಾ ಈ ಬಿಲ್ಡಿಂಗು, ಇದು ಆ್ಯಕ್ಚುಲ್ ರೆಸಾರ್ಟು. ಸೊ ಇಲ್ಲಿ ನಿಮಗೆ ರೂಮ್ಸ್ಗಳು ಅವೈಲಬಲ್ ಇರೋದು. ವಿಲ್ಲಾಸ್ ಬೇಕಂತಂದರೆ ಅಲ್ಲಲ್ಲೇ ಮಿಡಲಲ್ಲಿ ಅಂದರೆ ಕಾಫಿ ತೋಟದ ಒಳಗಡೆ ಇದೆ. ಸೊ ನಾವಿವತ್ತು ಬುಕ್ ಮಾಡಿರೋದು ವಿಲ್ಲಾಸ ರೂಮ್ ಅಂತ ಹೇಳಿ ನಿಮಗೆ ಗೊತ್ತಾಗುತ್ತೆ. ಸೊ ಹೋದ ತಕ್ಷಣ ನಮಗೆ ಇಲ್ಲಿ ತುಂಬ ಚೆನ್ನಾಗಿ ವೆಲ್ಕಮ್ ಮಾಡಿದ್ರು. ಸೊ ವೆಲ್ಕಮ್ ಆದಮೇಲೆ ನಮ್ಮದು ಚೆಕ್ ಇನ್ ಪ್ರೋಸೆಸ್ ಎಲ್ಲ ಮುಗಿಸ್ಕೊಂಡ್ವಿ. ಪ್ರೋಸೆಸ್ ಮುಗಿಸ್ಕೊಂಡ ತಕ್ಷಣ ನಮಗೆ ವೆಲ್ಕಮ್ ಡ್ರಿಂಕ್ ಕೊಟ್ಟರು. ಸೊ ವೆಲ್ಕಮ್ ಡ್ರಿಂಕು ಚಿಕ್ಕು ಕಾಫಿ. ಸೊ ಚಿಕ್ಕು ಕಾಫಿ ಅಂತಂದರೆ ನಾವು ಅಂದ್ಕೊಂಡ್ವಿ ಸಪೋಟೊ ಫ್ಲೇವರ್ ಕಾಫಿ, ಬಟ್ ಸಪೋಟೊ ಫ್ಲೇವರ್ ಕಾಫಿ ಅಲ್ಲ, ಆ ಕಾಫಿ ನೇಮಿನೇ ಚಿಕ್ಕು ಕಾಫಿ ಅಂತ ಹೇಳಿ. ಸೊ ನೀವು ಇಲ್ಲಿ ಏನು ನೋಡ್ತಾ ಇದ್ದೀರಾ, ಇದು ಸಿಟೌಟು. ಈ ಸಿಟೌಟ್ ಎದುರುಗಡೆನೇ ಕೆಫೆಟೇರಿಯಾ ಇದೆ. ಸೊ ಯಾರಾದ್ರೂ ಕಾಫಿ ಕುಡಿಬೇಕಂತಂದರೆ ಈ ಕೆಫೆಟೇರಿಯಾದಲ್ಲಿ ಬಂದು ಆರ್ಡರ್ ಮಾಡ್ಕೋಬೋದು. ಸೊ ಯಾವ ಫ್ಲೇವರ್ ಬೇಕು, ಡಿಫ್ರೆಂಟ್ ಟೈಪ್ಸ್ ಆಫ್ ಫ್ಲೇವರ್ಸ್ ಕಾಫಿ ಅವೈಲಬಲ್ ಇರುತ್ತೆ ಇಲ್ಲಿ. ಸೊ ಹಾಗೆ ಇಲ್ಲಿಂದ ಮುಂದೆ ಹೋದರೆ ನೀವು ಇಲ್ಲೇ ನೋಡ್ತಾ ಇರ್ಬೋದು. ಸೊ ಇಲ್ಲಿ ಫೋಟೋ ಸೆಷನ್ಗೆ ಅಂತ ಹೇಳ್ಬಿಟ್ಟು ಒಂದು ಜಸ್ಟ್ ಮಾಂಟ್ರೋಸ್ ಗಾಲ್ಫ್ ರೆಸಾರ್ಟ್ ಆ್ಯಂಡ್ ಸ್ಪಾ ಅಂತ ಒಂದು ಬೋರ್ಡ್ ಹಾಕ್ಬಿಟ್ಟು ಈ ಗ್ರೀನರಿ ಥರ ಒಂದು ಅರೇಂಜ್ ಮಾಡಿದ್ದಾರೆ. ಇಲ್ಲಿ 3 ಟೈಪ್ಸ್ ಆಫ್ ರೂಮ್ಸ್ ಅವೈಲಬಲ್ ಇರೋದು. ಗ್ರ್ಯಾಂಡ್ ಸೂಟ್, ಲಕ್ಸುರಿ ಸೂಟ್, ಫ್ಯಾಮಿಲಿ ಸೂಟ್, ಜೊತೆಗೆ ವಿಲ್ಲಾಸ್ ಕೂಡ ಇದೆ. ಸೊ ನಾವು ಇವತ್ತು ಯಾವ ರೂಮ್ನ ಬುಕ್ ಮಾಡಿದ್ದೀವಿ ಅಂತ ನೋಡೋಣ ಬನ್ನಿ. ಹೇ ಗೈಸ್, ಇವತ್ತು ನಮ್ಮ ರೂಮ್ ಟೂರ್ ಮಾಡೋಣ, ಹೇಗಿದೆ ಅಂತ ನೋಡೋಣ ಬನ್ನಿ. ಸೊ ಎಂಟರ್ ಆದ ತಕ್ಷಣವೇ ಇಲ್ಲಿ ನೀವು ನೋಡ್ಬೋದು ವಾರ್ಡ್ರೂಮ್ ಇದೆ. ಸೊ ವಾರ್ಡ್ರೂಮಲ್ಲಿ ಹಾಗೆ ಅಟ್ಯಾಚ್ಡ್ ಮಿರರ್ ಕೂಡ ಕೊಟ್ಟಿದ್ದಾರೆ. ಸೊ ಲೆಂತಿ ಮಿರರ್ಸು, ಮತ್ತು ಈ ಕಡೆ ನೋಡಿದ್ರೆ ಲೈಕ್ ಬಾತ್ರೂಮ್ ಕೂಡ ಕೊಟ್ಟಿದ್ದಾರೆ. ಮತ್ತು ಇದು ಓಪನ್ ಸ್ಪೇಸು. ಓಪನ್ ಸ್ಪೇಸಲ್ಲಿ ನಾವು ಬ್ಯಾಗ್ಸ್ ಇಟ್ಕೋಬೋದು. ಇಲ್ಲಿ ಒಂದು
ಇಲ್ಲೊಂದು ಸ್ಟೋರೇಜ್ ಇದೆ. ಲೈಕ್ ಈ ಸ್ಟೋರೇಜಲ್ಲಿ ಒಂದು ಹೇರ್ ಡ್ರೈಯರ್ ಇಟ್ಟಿದ್ದಾರೆ, ಹಾಗೆ ಲಾಂಡ್ರಿ ಬ್ಯಾಗ್ ಇಟ್ಟಿದ್ದಾರೆ. ನೆಕ್ಸ್ಟು ಇಲ್ಲಿ ಬಂದರೆ ಲೆಫ್ಟ್ ಸೈಡ್ ಆದಂಗೆ ವಾಶ್ರೂಮ್ ಇದೆ, ಮತ್ತು ಇಲ್ಲೊಂದು ಸ್ಪೇಸ್ ಇದೆ. ಈ ಸ್ಪೇಸಲ್ಲಿ ಇಲ್ಲಿ ನೀವು ನೋಡ್ತಾ ಇರ್ಬೋದು, ಇದು ಸೇಫ್ಟಿ ಲಾಕರ್. ಹಾಗೆ ಮತ್ತು ಇಲ್ಲಿ ಮಗ್ಸು, ಸಮ್ ಯುಟೆನ್ಸಿಲ್ಸ್ ಇಟ್ಟಿದ್ದಾರೆ. ಹಾಗೆ ಇದು ವಾಟರ್ ಬಾಟಲ್ಸು ಮತ್ತು ಕೆಟಲ್ ಇಟ್ಟಿದ್ದಾರೆ, ಕಾಫಿ ಟೀ ಇಲ್ಲ ಬಿಸಿನೀರು ಮಾಡ್ಕೊಳ್ಳೋದಕ್ಕೆ ಅಂತ ಹೇಳಿ. ಸೊ ಬನ್ನಿ ನೋಡೋಣ ವಾಶ್ರೂಮ್ ಹೇಗಿದೆ ಅಂತ ಹೇಳಿ. ವಾಶ್ರೂಮ್ ಕೂಡ ಚೆನ್ನಾಗಿದೆ, ದೊಡ್ಡ ಮಿರರ್ ಕೊಟ್ಟಿದ್ದಾರೆ, ಹಾಗೆ ಲೈಟಿಂಗ್ಸ್ ಎಲ್ಲ ಚೆನ್ನಾಗಿದೆ, ಕ್ಲೀನಾಗಿ ಇಟ್ಟಿದ್ದಾರೆ ವಾಶ್ರೂಮ್. ಸೊ ನೆಕ್ಸ್ಟ್ ನಾವು ಇಲ್ಲಿ ಬಂದು ನೀವೇನು ನೋಡ್ತಾ ಇದ್ದೀರಾ, ಇದು ಕಿಂಗ್ ಸೈಜ್ ಬೆಡ್. ನಾವು ಬುಕ್ ಮಾಡಿರುವಂಥದ್ದು ಲಕ್ಸುರಿ ಸೂಟು. ಸೊ 2 ಮೆಂಬರ್ಸ್ ಅಂದರೆ ಕಪಲ್ಸ್ಗೆ ಇಲ್ಲ ಲೈಕ್ ಯಾರಾದರೂ 2 ಮೆಂಬರ್ಸ್ ಬಂದರೆ ಲಕ್ಸುರಿ ಸೂಟು ಬೆಸ್ಟ್ ಅಂತ ನನಗೆ ಅನಿಸುತ್ತೆ. ಸ್ಪೇಷಿಯಸ್ ಆಗಿದೆ ಕೂಡ, ಮತ್ತು ಕಿಂಗ್ ಸೈಜ್ ಬೆಡ್ ಕೂಡ ಇದೆ, ಚೆನ್ನಾಗಿದೆ. ನೆಕ್ಸ್ಟ್ ಇಲ್ಲಿ ನೀವೇನು ನೋಡ್ತಾ ಇದ್ದೀರಾ, ಇದು ಟಿ ವಿ. ಸೊ ಇಲ್ಲಿ ಟಿ ವಿ ಇಟ್ಟಿದ್ದಾರೆ, ಟಿ ವಿ ಕೆಳಗಡೆನೂ ಸ್ಪೇಸ್ ಇದೆ, ಅಂದರೆ ಸ್ಟೋರೇಜ್ ಸ್ಪೇಸು. ಸೊ ನಾನು ಇಲ್ಲಿ ಓಪನ್ ಮಾಡಿ ನೋಡ್ತಾ ಇದ್ದೀನಿ, ಇಲ್ಲಿ ಫ್ರಿಡ್ಜ್ ಇಟ್ಟಿದ್ದಾರೆ. ಸೊ ನೀವೇನಾದರೂ ಲೈಕ್ ಐಟಮ್ಸು ಕೂಲ್ ಡ್ರಿಂಕ್ಸ್ ಏನಾದರೂ ಇಟ್ಕೋಬೇಕಂತಂದರೆ ಸ್ಟೋರ್ ಮಾಡ್ಕೋಬೋದು ಫ್ರಿಡ್ಜಲ್ಲಿ. ಇದು ಎರಡು ಜಸ್ಟ್ ಸ್ಟೋರೇಜ್. ಮತ್ತು ಕ್ಲಾಕ್ ಕೂಡ ಇಟ್ಟಿದ್ದಾರೆ ಇಲ್ಲಿ, ಹಾಗೆ ಟಿಶ್ಯೂ ಬಾಕ್ಸ್ ಇದೆ. ನೆಕ್ಸ್ಟ್ ಈ ಕಡೆ ಬಂದರೆ ಇಲ್ಲಿ ಒಂದು ಟೇಬಲ್ ಇಟ್ಟಿದ್ದಾರೆ, 2 ಚೇರ್ ಇಟ್ಟಿದ್ದಾರೆ, ಜಸ್ಟ್ ಸಿಟ್ಔಟ್ಗೆ ಅಂತ ಹೇಳಿ. ಮತ್ತು ಇಲ್ಲೊಂದು ಟೇಬಲ್ ಇದೆ, ಅಂದರೆ ಯಾರಾದ್ರೂ ವರ್ಕ್ ಮಾಡೋರು ಬಂದರೆ ಇಲ್ಲ ಯಾರಾದರೂ ಬುಕ್ಸ್ ಏನಾದರೂ ಓದಬೇಕಂತಂದರೆ ಇದು ಲೈಕ್ ಸ್ಟಡಿ ಒಂದು ಟೇಬಲ್ ಮತ್ತು ಒಂದು ಚೇರ್ ಇಟ್ಟಿದ್ದಾರೆ. ಲೈಕ್ ಮತ್ತು ಇದು ನೀವೇನು ನೋಡ್ತಾ ಇದ್ದೀರಾ, ಇದು ಬಟ್ಟೆಗಳನ್ನ ಹ್ಯಾಂಗ್ ಮಾಡಬೇಕು ಅಂತಂದರೆ ಇಲ್ಲೊಂದು ಅರೇಂಜ್ ಮಾಡಿದ್ದಾರೆ ಬಟ್ಟೆಗಳನ್ನ ಹ್ಯಾಂಗ್ ಮಾಡೋದಕ್ಕೆ. ಸೊ ನನಗೆ ಈ ರೂಮಲ್ಲಿ ಬೆಸ್ಟ್ ಪಾರ್ಟ್ ಅಂತಂದರೆ, ನಾನು ಕೂಡ ಕುತೂಹಲದಿಂದ ವೆಯ್ಟ್ ಮಾಡ್ತಾ ಇದ್ದೀನಿ, ನಿಮಗೂ ಕೂಡ ನಾನು ತೋರಿಸ್ತೀನಿ ಏನು ಬೆಸ್ಟ್ ಪಾರ್ಟ್ ಅಂತ ಹೇಳಿ. ಸೊ ನಾನು ಇಲ್ಲಿ ನೋಡಿದ್ರೆ ಈ ವ್ಯೂನ ಈ ರೂಮಿಂದ ಎಷ್ಟು ಚೆನ್ನಾಗಿದೆ ಗೊತ್ತಾ. ನೀವೇ ನೋಡ್ಬೋದು, ಬ್ಯೂಟಿಫುಲ್ ವ್ಯೂ ಇದೆ ಇಲ್ಲಿ ನಮ್ಮ ರೂಮಿಂದ. ಸೊ ಇಲ್ಲಿ ಬಾಲ್ಕನಿ ಪ್ಲಸ್ 2 ಚೇರ್ ಇಟ್ಟಿದ್ದಾರೆ, ಒಂದು ಪುಟ್ಟ ಟೇಬಲ್ ಇಟ್ಟಿದ್ದಾರೆ. ವ್ಯೂ ಮಾತ್ರ ಬ್ಯೂಟಿಫುಲ್ ಆಗಿದೆ. ಹಾಗೆ ನಾವು ಹೋಗಿದ್ದು ಹಾಫ್ ಆನ್ ಅವರಲ್ಲಿ ಮಳೆ ಸ್ಟಾರ್ಟ್ ಆಯಿತು. ನೋಡಿ ಮಳೆ ಬರುವಾಗ ಹೇಗೆ ಕಾಣಿಸ್ತಾ ಇದೆ ಅಂತ ಹೇಳಿ, ಫುಲ್ ಫಾಗ್ ಇತ್ತು, ಹಾಗೆ ವ್ಯೂ ಮಾತ್ರ ತುಂಬ ಚೆನ್ನಾಗಿತ್ತು. ಸೊ ಇಲ್ಲಿ ಮಿನಿ ಥಿಯೇಟರ್ ಅವೈಲಬಲ್ ಇತ್ತು. ಸೊ ಹಾಗೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಮಧ್ಯಾಹ್ನ ಆದಮೇಲೆ ಈವ್ನಿಂಗ್ ಹಂಗೆ ಮಿನಿ ಥಿಯೇಟರ್ಗೆ ಹೋದ್ವಿ ಮೂವಿ ನೋಡೋಣ ಅಂತ ಹೇಳಿ. ಸೊ ಈ ಥಿಯೇಟರ್ ಆಲ್ಮೋಸ್ಟ್ ಅರೌಂಡ್ 50 ಸೀಟ್ಸ್ ಇತ್ತು. ಸೊ ಸೌಂಡ್ ಎಫೆಕ್ಟ್ ಎಲ್ಲ ತುಂಬ ಚೆನ್ನಾಗಿತ್ತು. ನಾವು ನೋಡಿದ್ದು ಐಸ್ ಏಜ್ ಮೂವಿ. ಮೂವಿ ಮುಗಿಸ್ಕೊಂಡು ನಾವು ಕಾಫಿಗೆ ಅಂತ ಹೋದ್ವಿ. ಕಾಫಿಗೆ ಹೋಗೋದಕ್ಕಿಂತ ಮುಂಚೆ ನನಗೆ ಈ ಸ್ಟೇಕೇಸ್ ತುಂಬ ಇಷ್ಟ ಆಯಿತು, ವುಡನ್ ಸ್ಟೇಕೇಸು. ಅದಕ್ಕೆ ಒಂದು ವಿಡಿಯೋ ಮಾಡಿಕೊಂಡೆ. ಹಾಗೆ ಅಲ್ಲಿಂದ ಈಚೆ ಹೋದರೆ ನೋಡಿದ್ರೆ ಈ ಥರ ವ್ಯೂ ಇತ್ತು. ಸೊ ಬ್ಯೂಟಿಫುಲ್ ಆಗಿತ್ತು. ಆ ಗ್ರಾಸ್ ಎಲ್ಲ ನನಗೆ ತುಂಬ ಇಷ್ಟ ಆಯಿತು. ಸೊ ನಮ್ಮ ರೈಟ್ ಸೈಡ್ಗಾದಂಗೆ ಬೆಟ್ಟಗಳು, ಹಾಗೆ ಫ್ರಂಟಲ್ಲಿ ಕಾಫಿ ತೋಟ, ಹಾಗೆ ಇಲ್ಲಿ ಕೆಳಗಡೆ ನೀವು ನೋಡ್ತಾ ಇದ್ರೆ ಗ್ರಾಸ್ ಎಲ್ಲ ತುಂಬ ಚೆನ್ನಾಗಿ ಬೆಳೆಸಿದ್ರು. ಕಾಫಿ ಜೊತೆ ಸ್ನ್ಯಾಕ್ಸ್ ಕೂಡ ಅವೈಲಬಲ್ ಇತ್ತು. ಸೊ ಸ್ನ್ಯಾಕ್ಸ್ ಬಂದುಬಿಟ್ಟು ಸ್ಪ್ರಿಂಗ್ ರೋಲು, ಹಾಗೆ 2 ಟೈಪ್ಸ್ ಆಫ್ ಬಿಸ್ಕೆಟ್ಸ್ ಕೂಡ ಅವೈಲಬಲ್ ಇತ್ತು. ಕಾಫಿ ಚೆನ್ನಾಗಿದೆ. ಸೊ ನಾವು ಇವತ್ತು ಔಟ್ಡೋರ್ ಆ್ಯಕ್ಟಿವಿಟೀಸ್ ಮಾಡೋಣ ಅಂತ ಅಂದ್ಕೊಂಡಿದ್ವಿ, ಮತ್ತು ಸ್ವಿಮ್ಮಿಂಗ್ ಪೂಲ್ಗೆ ಹೋಗೋಣ ಅಂದ್ಕೊಂಡಿದ್ವಿ. ಮಳೆ ಬರ್ತಾ ಇರೋದ್ರಿಂದ ಸ್ವಿಮ್ಮಿಂಗ್ ಪೂಲು ಇಲ್ಲ, ಔಟ್ಡೋರ್ ಆ್ಯಕ್ಟಿವಿಟೀಸು ಇಲ್ಲ. ಜಸ್ಟ್ ಇವತ್ತು ನಾವು ಇಂಡೋರ್ ಆ್ಯಕ್ಟಿವಿಟೀಸ್ ಅಷ್ಟೇ ಕವರ್ ಮಾಡ್ಕೋಬೇಕು. ನೋಡೋಣ, ಅಟ್ಲೀಸ್ಟ್ ನಾಳೆನಾದರೂ ಮಳೆ ಇರಲಿಲ್ಲ ಅಂತಂದರೆ ಔಟ್ಡೋರ್ ಆ್ಯಕ್ಟಿವಿಟೀಸ್ನ ಕವರ್ ಮಾಡಬೇಕು. ಮೂವಿ ಹೇಗಿತ್ತು? ಮೂವಿ ನನಗಂತೂ ತುಂಬ ಇಷ್ಟ ಆಯಿತು, ಮತ್ತು ಅದು ಚೆನ್ನಾಗಿದೆ. ಮಿನಿ ಥಿಯೇಟರ್ ತುಂಬ ಚೆನ್ನಾಗಿತ್ತು. ತುಂಬ ಚೆನ್ನಾಗಿದೆ. ಸೌಂಡ್ ಎಫೆಕ್ಟ್ಸ್ ಎಲ್ಲ ತುಂಬ ಚೆನ್ನಾಗಿತ್ತು. ಕಾಫಿ ಮುಗಿಸಿ ಇಲ್ಲಿರೋ ಬಾರ್ ಹೇಗಿದೆ ಅಂತ ಹೇಳಿ ಎಕ್ಸ್ಪ್ಲೋರ್ ಮಾಡೋದಕ್ಕೆ ಬಂದ್ವಿ. ಇಲ್ಲಿ ಬಾರ್ ಫೆಸಿಲಿಟಿ ಕೂಡ ಇದೆ. ಸೊ ಈ ಬಾರ್ ನೇಮು ಬ್ಲ್ಯಾಕ್ ವೆಲ್ವೆಟ್ ಬಾರ್ ಅಂತ ಹೇಳಿ. ಹೇಗಿದೆ ನೋಡೋಣ ಬನ್ನಿ.
ನೆಕ್ಸ್ಟು ನಾವು ಬಂದಿದ್ದು ಸ್ಪಾಗೆ. ಸ್ಪಾ ಹೇಗಿದೆ ಅಂತ ಹೇಳಿ ಎಕ್ಸ್ಪ್ಲೋರ್ ಮಾಡೋಣ ಬನ್ನಿ. ಸೊ ಸ್ಪಾ ಎಕ್ಸ್ಪ್ಲೋರ್ ಮಾಡಿದ್ಮೇಲೆ ರೂಮಿಗೆ ಹೋಗ್ತಾ ಇದ್ವಿ. ಹಾಗೆ ರೂಮ್ ಹತ್ರ ಹೋಗಬೇಕಾದ್ರೆ ಮೇಲ್ಗಡೆ ನಿಂತ್ಕೊಂಡು ಸ್ವಿಮ್ಮಿಂಗ್ ಪೂಲ್ ಹೇಗೆ ಕಾಣಿಸ್ತೆ ಅಂತ ನೋಡ್ತಾ ಇದ್ವಿ. ಸೊ ರೂಮಿಗೆ ಹೋಗಿ ಈವ್ನಿಂಗು ಫ್ರೆಶ್ ಅಪ್ ಆಗಿ ಇವಾಗ ಡಿನ್ನರಿಗೆ ಹೋಗ್ತಾ ಇರೋದು. ಸೊ ಇಲ್ಲಿ ನಾವು ಆ್ಯಕ್ಚುಲಿ ಬುಫೆ ಅಂತ ಅಂದ್ಕೊಂಡಿದ್ವಿ ಡಿನ್ನರು, ಬಟ್ ಬುಫೆ ಎಲ್ಲ ಅಲಕಾಟೆ ಇದೆ. ಸೊ ನಾವೇ ಆರ್ಡರ್ ಮಾಡಬೇಕು. ಲಿಸ್ಟ್ ಆಫ್ ಐಟಮ್ಸ್ ಕೊಟ್ಟಿದ್ದಾರೆ. ಸೊ ಅದ್ರಲ್ಲಿ ನಾವು ಸೆಲೆಕ್ಟ್ ಮಾಡ್ಕೋಬೇಕು ಯಾವ ಐಟಮ್ಸ್ ಅಂತ ಹೇಳಿ. ನಾನು ನಿಮ್ಗೆಲ್ರಿಗೂ ಏನು ಸಜೆಸ್ಟ್ ಮಾಡ್ತೀನಿ ಅಂತಂದರೆ, ಈ ರೆಸಾರ್ಟಿಗೆ ಯಾರಾದರೂ ಬರಬೇಕಂತ ಇದ್ದರೆ ವೀಕೆಂಡ್ಸಲ್ಲಿ ಬನ್ನಿ, ವೀಕ್ ಡೇಸಲ್ಲಿ ಬರೋದಕ್ಕಿಂತ. ಸೊ ವೀಕ್ ಡೇಸಲ್ಲಿ ಬಂದರೆ ಈ ಥರ ಅಲಕಾಟೆ ಇರುತ್ತೆ. ಸೊ ಅಲಕಾಟೆನಲ್ಲಿ ಮೆನು ಆಪ್ಷನ್ಸ್ ಕೂಡ ಕಮ್ಮಿ ಇರುತ್ತೆ, ಚೂಸ್ ಮಾಡ್ಕೊಳ್ಳೋದು ಕಷ್ಟ ಆಗುತ್ತೆ. ಲೈಕ್ ಕಮ್ಮಿ ಇರೋದ್ರಿಂದ ಜಸ್ಟ್ ಲಿಮಿಟೆಡ್ ಆಪ್ಷನ್ಸ್ನ ನೀವು ಚೂಸ್ ಮಾಡಬೇಕಾಗತ್ತೆ. ಸೊ ಬೆಟರ್ ನೀವು ವೀಕೆಂಡ್ಸಲ್ಲಿ ಬಂದರೆ ಬುಫೆ ಇರುತ್ತೆ. ನಿಮಗೆ ಒಂದು ಐಟಮ್ ಇಷ್ಟ ಆಗಿಲ್ಲ ಅಂದರೂ ಇನ್ನೊಂದು ಐಟಮ್ನ ಚೂಸ್ ಮಾಡ್ಕೊಳ್ಳೋದಕ್ಕೆ ಈಸಿ ಇರುತ್ತೆ. ನಾವು ತೊಗೊಂಡಿದ್ದು ಕ್ರೀಮಿ ಚಿಕನ್ ಸೂಪು, ಹಾಗೆ ಸ್ಟಾರ್ಟರ್ಸಲ್ಲಿ ಒಂದು ಚಿಕನ್ ಚೈನೀಸ್ ಸ್ಟಾರ್ಟರ್ಸ್ ತೊಗೊಂಡಿದ್ವಿ. ಮಟನ್ನಲ್ಲಿ ಮಟನ್ ಶೀಕ್ ಕಬಾಬ್ ತೊಗೊಂಡಿದ್ವಿ. ವೆಜ್ಜಲ್ಲಿ ಆಚಾರಿ ಪನ್ನೀರ್ ಟಿಕ್ಕಾ ಮತ್ತು ಚೀಸ್ ಪಾಪರ್ಸ್ ತೊಗೊಂಡಿದ್ವಿ. ಸೊ ಮೇನ್ ಕೋರ್ಸಲ್ಲಿ ನಾವು ತೊಗೊಂಡಿದ್ದು ಪೀಸ್ ಪಲಾವು. ಸೊ ನೆಕ್ಸ್ಟ್ ದೆನ್ ಸ್ಟಾರ್ಟರ್ಸಿಗೆ ಬಂದರೆ ನಾವು ತೊಗೊಂಡಿದ್ದು ಪಾಯಸ ಮತ್ತು 3 ಟೈಪ್ಸ್ ಆಫ್ ಪೇಸ್ಟ್ರೀಸ್ ತೊಗೊಂಡಿದ್ವಿ. ಇದ್ರ ಜೊತೆಗೆ 2 ಸ್ಕೂಪ್ ಐಸ್ ಕ್ರೀಮ್ ತೊಗೊಂಡಿದ್ವಿ. ಸೊ ನಮಗೆ ಇಲ್ಲಿ ಫುಡ್ ಲೈಕ್ ಅಲಕಾಟೆ ಏನು ಅಷ್ಟು ಇಷ್ಟ ಆಗಿಲ್ಲ, ಬುಫೆ ಇದ್ದಿದ್ರೆ ಚೆನ್ನಾಗಿರ್ತಿತ್ತು. ಇಲ್ಲಿಂದ ನೀವೇನು ನೋಡ್ತಾ ಇದ್ದೀರಾ, ಇದು ನೆಕ್ಸ್ಟ್ ಡೇ ಬೆಳಗ್ಗೆ ನಾವು ಏನು ಮಾಡಿದ್ವಿ ಅಂತ ಹೇಳಿ. ಸೊ ನೋಡಿ, ಎದ್ದಿದ ತಕ್ಷಣ ನಮಗೆ ಈ ಥರ ಬ್ಯೂಟಿಫುಲ್ ವ್ಯೂ ಸಿಕ್ತು. ಸೊ ತುಂಬ ಖುಷಿ ಆಯಿತು ಈ ವ್ಯೂ ನೋಡಿ. ಇವಾಗಾಯಿತು ಬಿಸಿನೀರು ಕುಡಿತಾ ಇರೋದು, ಅಂದರೆ ಗ್ರೀನ್ ಟೀ. ಬೆಳಗ್ಗೆ ಎದ್ಬಿಟ್ಟು ಆ್ಯಕ್ಟಿವಿಟೀಸ್ ಮಾಡೋಣ ಅಂದ್ಕೊಂಡ್ವಿ. ಬರ್ಡ್ಸ್ ಸೈಟಿಂಗಿಗೆ ಹೋಗೋಣ ಅಂತ ಅಂದ್ಕೊಂಡ್ವಿ. ನೋಡಿದ್ರೆ ಫುಲ್ ಮಳೆ ಬರ್ತಾ ಇದೆ ನೋಡಿ. ಮೋಸ್ಟ್ಲಿ ಇವತ್ತು ನಾವು ಯಾವ ಆ್ಯಕ್ಟಿವಿಟೀಸು ಮಾಡೋದಕ್ಕಾಗಲ್ಲ. ಔಟ್ಡೋರ್ ಆ್ಯಕ್ಟಿವಿಟೀಸು ಎಲ್ಲ ಇಂಡೋರ್ ಆ್ಯಕ್ಟಿವಿಟೀಸ್ ಏನಿರುತ್ತೆ ಅದಷ್ಟೇ ಮಾಡ್ಕೋಬೇಕು. ಸೊ ಸ್ವಲ್ಪ ಡಿಸಪಾಯಿಂಟ್ ಆಗೋ ಚಾನ್ಸಸ್ ಇದೆ ಅಂತ ಅನ್ನಿಸ್ತಾ ಇದೆ, ನೋಡೋಣ. ಫ್ರೆಶ್ ಅಪ್ ಆಗಿಬಿಟ್ಟು ಬ್ರೇಕ್ಫಾಸ್ಟಿಗೆ ಬಂದ್ವಿ. ಬ್ರೇಕ್ಫಾಸ್ಟ್ಗೆ ಇವತ್ತು ಇಲ್ಲಿ ಬುಫೆ ಇಟ್ಟಿದ್ರು. ಸೊ ಖುಷಿ ಆಯಿತು. ಸೊ ಇಲ್ಲೆಲ್ಲ ನೀವೇನು ನೋಡ್ತಾ ಇದ್ದೀರಾ, ಇದೆಲ್ಲ ಇಂಗ್ಲೀಷ್ ಬ್ರೇಕ್ಫಾಸ್ಟು. ನೀವೇನು ನೋಡ್ತೀರಾ, ಇದೆಲ್ಲ ಇಂಡಿಯನ್ ಬ್ರೇಕ್ಫಾಸ್ಟು. ಸೊ ಇಂಡಿಯನ್ ಬ್ರೇಕ್ಫಾಸ್ಟಲ್ಲಿ ಪೂರಿ ಮತ್ತು ಆಲೂ ಕರಿ ಇತ್ತು, ಹಾಗೆ ಆಲೂ ಪರೋಟ ಇತ್ತು. ದೆನ್ ರೈಸಲ್ಲಿ ಪೊಂಗಲ್ ಇತ್ತು, ಖಾರ ಪೊಂಗಲು. ದೆನ್ ಇಡ್ಲಿ ಇತ್ತು, ಇಡ್ಲಿನಲ್ಲಿ ರಾಗಿ ಇಡ್ಲಿ ಇತ್ತು, ಅಕ್ಕಿ ಇಡ್ಲಿ, ಹಾಗೆ ವಡ ಇತ್ತು. ಸೊ ಇಡ್ಲಿ ಜೊತೆ ಸಾಂಬಾರು ಮತ್ತು ಚಟ್ನಿ. ಸೊ ಡಿಫ್ರೆಂಟ್ ಟೈಪ್ಸ್ ಆಫ್ ಚಟ್ನಿ ಇತ್ತು. ಒಂದು ಕೊಕೊನಟ್ ಚಟ್ನಿ, ಟೊಮೆಟೊ ಚಟ್ನಿ ಮತ್ತು ಕಡಲೆಬೀಜ ಚಟ್ನಿ. ಸೊ ಇಲ್ಲಿ ನೀವು ಇದೇನು ನೋಡ್ತಾ ಇದ್ದೀರಾ, ಇದೆಲ್ಲ ಸ್ಮೂದೀಸು, ಸ್ಟ್ರಾಬೆರಿ ಸ್ಮೂದಿ, ವೆನಿಲಾ, ಹಾಗೆ ಬ್ಲ್ಯಾಕ್ ಕರೆಂಟ್ ಸ್ಮೂದೀಸ್. ಇಲ್ಲಿ ಮತ್ತು ಇದು ಸಲಾಡ್ಸು. ಹಾಗೆ ಇಲ್ಲಿ ದೋಸೆಸ್ ಕೂಡ ಅವೈಲಬಲ್ ಇತ್ತು. ಸೊ ದೋಸೆಸು ಲೈವ್ ಕೌಂಟರಲ್ಲಿ ಮಾಡಿಕೊಡ್ತಾಯಿದ್ರು, ಅಂದರೆ ಲೈವ್ ಕಿಚನಲ್ಲಿ. ಸೊ ಕೇಳಿದ್ರೆ ನಿಮಗೆ ಮಸಾಲೆ ದೋಸೆ ಇಲ್ಲ ಬೇರೆ ಯಾವ ಥರ ದೋಸೆ ಆದ್ರೂ ಕೊಡ್ತಾಯಿದ್ರು. ಇಲ್ಲಿ ಫ್ರೂಟ್ಸು ಮತ್ತು ಹಾಗೆ ಇಲ್ಲಿ ಏನು ನೋಡ್ತಾ ಇದ್ದೀರಾ, ಇದೆಲ್ಲ ಕಾಫಿ ಇಟ್ಟಿದ್ರು. ನೆಕ್ಸ್ಟ್ ಬ್ರೇಕ್ಫಾಸ್ಟ್ ಮುಗಿಸಿ ನಾವು ನೇಚರ್ ವಾಕ್ ಆ್ಯಕ್ಟಿವಿಟಿಗೆ ಅಂತ ಹೋದ್ವಿ. ನೇಚರ್ ವಾಕ್ ಆ್ಯಕ್ಟಿವಿಟಿ ಅಂತ ಅಂದರೆ ಲೈಕ್ ಸೊ ಇವರು ರೆಸಾರ್ಟಲ್ಲಿ ಬೆಳೆದಿರೋಂಥ ಮರಗಳು, ಗಿಡಗಳ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾರೆ. ಸೊ ಡಿಫ್ರೆಂಟ್ ಟೈಪ್ಸ್ ಆಫ್ ಕಾಫಿ ಗಿಡಗಳು ಇರುತ್ತೆ. ಆ ಕಾಫಿ ಗಿಡಗಳದ್ದು ಕ್ಯಾರೆಕ್ಟರಿಸ್ಟಿಕ್ಸು, ಆ ಕಾಫಿ ಬೀನ್ಸ್ ಕ್ಯಾರೆಕ್ಟರಿಸ್ಟಿಕ್ಸ್ ಕೂಡ ಎಕ್ಸ್ಪ್ಲೇನ್ ಮಾಡ್ತಾರೆ. ಹಾಗೆ ಮರಗಳು, ಯಾವ್ಯಾವ ಮರಗಳು ಹೇಗಿರುತ್ತೆ, ಎಷ್ಟು ವರ್ಷದ ಮರಗಳು, ಆ ಮರದಿಂದ ಏನೇನು ಉಪಯೋಗ ಅಂತಲೂ ಕೂಡ ಎಕ್ಸ್ಪ್ಲೇನ್ ಮಾಡ್ತಾರೆ. ಸೊ ನೀವು ಇಲ್ಲಿ ಇದೇನು ನೋಡ್ತಾ ಇದ್ದೀರಾ, ಇದು ಪಾಮ್ ಟ್ರೀ. ಹಾಗೆ ಈ ರೆಸಾರ್ಟಲ್ಲಿ ಸ್ಪೈಸಸ್ ಕೂಡ ಬೆಳೀತಾರೆ. ಸೊ ಪೆಪ್ಪರು, ಏಲಕ್ಕಿ ಮತ್ತು ಬೇ ಲೀಫು, ಆ ಥರ ಸ್ಪೈಸಸ್ ಕೂಡ ಇತ್ತು. ಅದ್ರ ಬಗ್ಗೆ ಕೂಡ ಎಕ್ಸ್ಪ್ಲೇನ್ ಮಾಡಿದ್ರು.
ಸೊ ಇಲ್ಲಿ ನೀವೇನು ನೋಡ್ತಾ ಇದ್ದೀರಾ, ಇದೊಂಥರ ವಿಚಿತ್ರ ಮರ. ಯಾಕೆ ಅಂತಂದರೆ ಇದು ಒಂದೇ ಮರ ಅಲ್ಲ, 2 ಮರ. ಒಳಗಡೆ ಒರಿಜಿನಲ್ ಮರ ಬೆಳೀತಾ ಹೋಗ್ತಾ ಇದೆ. ಸೊ ಈಚೆ ನೀವೇನು ಬಳ್ಳಿ ಥರ ನೋಡ್ತಾ ಇದ್ದೀರಾ, ಆ ಮರ ವರ್ಷಗಳಾಗ್ತಾ ಆಗ್ತಾ ಒಳಗಡೆ ಇರೋ ಒರಿಜಿನಲ್ ಮರನ ಸಾಯಿಸ್ತಾ ಬರುತ್ತೆ. ಸೊ ನೀವಿಲ್ಲಿ ಏನು ನೋಡ್ತಾ ಇದ್ದೀರಾ, ಈ ಕಾಯಿ ರುದ್ರಾಕ್ಷಿ ಥರ ಕಾಣಿಸ್ತಾ ಇದೆ ಅಲ್ವಾ? ಹೌದು, ಇದು ರುದ್ರಾಕ್ಷಿನಲ್ಲೇ ಇನ್ನೊಂದು ಕೆಟಗರಿ. ಸೊ ಇದ್ರ ಹೆಸರು ಭದ್ರಾಕ್ಷ ಅಂತ ಹೇಳಿ. ಸೊ ಈ ಗಿಡ ನೋಡಿ, ಇದು ಏಲಕ್ಕಿ ಗಿಡ. ಸೊ ಆ ಏಲಕ್ಕಿ ಗಿಡದಲ್ಲಿ ನಾನೊಂದು ಏಲಕ್ಕಿ ಕಾಯಿನ ಕಿತ್ಕೊಂಡು ಅದನ್ನು ಓಪನ್ ಮಾಡಿಬಿಟ್ಟು ಒಂದು ಏಲಕ್ಕಿ ತೊಗೊಂಡು ಟೇಸ್ಟ್ ಮಾಡಿದೆ. ತುಂಬ ಚೆನ್ನಾಗಿತ್ತು, ತುಂಬ ಫ್ರೆಶ್ ಆಗಿತ್ತು. ವಾಕ್ ಮುಗಿಸ್ಕೊಂಡು ನಾವು ಬಂದಿದ್ದು ಗಾಲ್ಫ್ ಕೋರ್ಸ್ ಹತ್ರ. ನೋಡಿ, ಇಲ್ಲಿ ಕೋಚ್ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾರೆ ನಮಗೆ ಹೇಗೆ ಗಾಲ್ಫ್ ಆಡೋದು ಅಂತ ಹೇಳಿ. ಸೊ ಹಾಗೆ ನಾವು ಗಾಲ್ಫ್ನ ಪ್ರಾಕ್ಟೀಸ್ ಮಾಡ್ಕೊಂಡ್ವಿ. ಅಲ್ಲೇ ನಮಗೇನೆ ಒಂದು ಕಾಂಪಿಟೇಷನ್ ಇಟ್ಟಿದ್ರು, ಯಾರ್ಯಾರಲ್ಲಿ ಇದ್ವಿ ಅವರಿಗೇನೆ. ಸೊ ಈ ಕಾಂಪಿಟೇಷನ್ ಇಟ್ಟಿದ್ರಿಂದ ನಮಗೆ ಅಲ್ಲಿ ಸ್ವಲ್ಪ ಜನ ಫ್ರೆಂಡ್ಸ್ ಕೂಡ ಆದರು. ಬೆಳಗ್ಗೆ ಆ್ಯಕ್ಚುಲಿ ಎದ್ದಿದ ತಕ್ಷಣ ಫುಲ್ ಮಳೆ ಬರ್ತಾ ಇರೋದು ನೋಡ್ಬಿಟ್ಟು ಇವತ್ತು ಯಾವುದೂ ಆ್ಯಕ್ಟಿವಿಟೀಸ್ ಇಲ್ಲ ಅಂತ ಅಂದ್ಕೊಂಡಿದ್ವಿ, ಎಲ್ಲ ಮಿಸ್ ಆಗುತ್ತೆ ಅಂತ ಹೇಳಿ. ನಮ್ಮ ಲಕ್ಕಿಗೆ ಮಳೆ ಇವಾಗ ಸ್ವಲ್ಪ ಸ್ಟಾಪ್ ಆಗಿದೆ, ಸ್ವಲ್ಪ ಡ್ರಿಸಲ್ ಆಗ್ತಾಯಿದೆ, ಅದು ಫೈನ್ ಅಂತ ಅಂದ್ಕೊಂಡು ಇವಾಗ ಆ್ಯಕ್ಟಿವಿಟೀಸ್ ಝೋನಿಗೆ ಬಂದಿದ್ದೀವಿ. ಸೊ ಎಲ್ಲ ಆ್ಯಕ್ಟಿವಿಟೀಸನ್ನು ಲೈಕ್ ಇವತ್ತೇ ಮುಗಿಸ್ಕೊಂಡ್ಬಿಡೋಣ, ಮತ್ತು ಈವ್ನಿಂಗ್ ಹಂಗೆ ಇಟ್ಕೊಂಡ್ರೆ ಮಳೆ ಬಂದುಬಿಟ್ರೆ ಕಷ್ಟ ಆಗುತ್ತೆ ಅಂತ ಹೇಳಿ ಈಗಲೇ ಮುಗಿಸ್ಕೊಳ್ಳೋಣ ಅಂತ ಬಂದಿದ್ದೀವಿ. ಮಳೆ ಇಲ್ವಲ್ಲ ಅಷ್ಟು, ಅದಕ್ಕೆ. ಸೊ ಆ್ಯಕ್ಟಿವಿಟಿ ಏರಿಯಾದಲ್ಲಿ ಬಂದಿದ್ದೀವಿ. ಇವಾಗ ಫಸ್ಟು ನಾವು ಬಂದಿರೋದು ಹಾರ್ಸ್ ಟೇಬಲ್ ಆ್ಯಕ್ಟಿವಿಟಿ ಏರಿಯಾಗೆ. ಸೊ ಇದು ಒನ್ ಆಫ್ ದಿ ಡಿಫ್ರೆಂಟ್ ಆ್ಯಕ್ಟಿವಿಟಿ ನಾನು ಈ ರೆಸಾರ್ಟಲ್ಲಿ ನೋಡಿದ್ದು. ಬೇರೆ ರೆಸಾರ್ಟಲ್ಲೆಲ್ಲ ಮಿಕ್ಕಿದೆಲ್ಲ ಲೈಕ್ ಶೂಟಿಂಗ್ ಎಲ್ಲ ಇರುತ್ತೆ, ಬಟ್ ಇಲ್ಲಿ ನನಗೆ ಡಿಫ್ರೆಂಟ್ ಅಂತ ಅನಿಸಿದ್ದು ಹಾರ್ಸ್ ಟೇಬಲು. ಸೊ ಹೇಗಾಗುತ್ತೆ ಹಾರ್ಸ್ ರೈಡಿಂಗ್ ಎಲ್ಲ ಅಂತ ಹೇಳಿ ನಂಗೆ ಭಯ ಆಗ್ತಿದೆ ಕೂಡ ಹಾರ್ಸ್ ಮೇಲೆ ಕೂತ್ಕೊಳ್ಳೋದಕ್ಕೆ. ನೋಡೋಣ, ಲೈಕ್ ನಾನು ಹೇಗೆ ಭಯ ಪಡ್ತೀನಾ ಇಲ್ವಾ, ಕುತ್ಕೋತೀನಾ ಇಲ್ಲ, ಫುಲ್ ಧೈರ್ಯ ಮಾಡಿ ಕುತ್ಕೋತೀನಾ ಇಲ್ವಾ ಅಂತ ನೋಡೋಣ. ನಿಮ್ಗೊಂದು ವಿಷಯ ಗೊತ್ತಾ, ಇಲ್ಲಿರೋ ಹಾರ್ಸ್ಗಳಿಗೆ ಅವರು ಎಲ್ಲ ಹಾರ್ಸ್ಗೂ ಒಂದೊಂದು ನೇಮ್ ಇಟ್ಟಿದ್ರು. ಸೊ ಚಿಕ್ಕ ಮಕ್ಕಳು ಏನಾದರೂ ಹಾರ್ಸ್ ಮೇಲೆ ಕೂರ್ಬೇಕಂತಂದರೆ ಚಿಕ್ಕ ಹಾರ್ಸ್ಗಳು ಕೂಡ ಇದ್ದು. ಸೊ ನನಗೊಂದು ತುಂಬ ಇಷ್ಟ ಆಯಿತು ಹಾರ್ಸು, ವೈಟ್ ಕಲರ್ ಇತ್ತು. ಸೊ ಅದ್ರ ಹೆಸರು ಮ್ಯಾಕ್ಸಿಮಾ ಅಂತ ಹೇಳಿ. ಸೊ ನಾನು ಆ ಹಾರ್ಸ್ನ ಚೂಸ್ ಮಾಡಿಕೊಂಡೆ ಹಾರ್ಸ್ ರೈಡಿಂಗಿಗೆ. ಸೊ ನಾನು ಹಾರ್ಸ್ ರೈಡಿಂಗಿಗೆ ಚೂಸ್ ಮಾಡಿರೋ ಹಾರ್ಸು ಇದೇನೆ, ಇದರ ಹೆಸರು ಮ್ಯಾಕ್ಸಿಮಾ ಅಂತ. It's eating. No, it won't do anything. ಗಾಲ್ಫ್ ಪ್ರಾಕ್ಟೀಸ್ ಮಾಡಬೇಕಾದ್ರೆ ನಾನು ಹೇಳಿದ್ನಲ್ಲ ನಮಗೆ ಫ್ರೆಂಡ್ಸ್ ಆದರು ಅಂತ ಹೇಳಿ, ಅವರು ಕೂಡ ಬಂದಿದ್ದರು ನಮ್ಮ ಜೊತೆ ಹಾರ್ಸ್ ರೈಡಿಂಗ್ ಆ್ಯಕ್ಟಿವಿಟಿಗೆ. ಅವ್ರ ಹೆಸರು ಉಪಾಸನ ಮತ್ತು ಚಂದನ್ ಅಂತ. ಹಾರ್ಸ್ ರೈಡಿಂಗ್ ಮುಗಿಸ್ಕೊಂಡು ಇಲ್ಲಿ ಸಾಕಿರೋಂಥ ಮೊಲಗಳು, ಹಾಗೆ ಕೋಳಿ, ಕುರಿಗಳು, ಬಾತುಕೋಳಿಗಳನ್ನ ನೋಡೋದಕ್ಕೆ ಅಂತ ಹೋದ್ವಿ. ಎಷ್ಟು ಮುದ್ದಾಗಿದ್ದು ಗೊತ್ತಾ.
ನೆಕ್ಸ್ಟ್ ಹೋಗಿದ್ದು ಗನ್ ಹೌಸ್ಗೆ. ಗನ್ ಹೌಸಲ್ಲಿ 2 ಆ್ಯಕ್ಟಿವಿಟೀಸ್ ಇತ್ತು, ಒಂದು ಆರ್ಚರಿ ಮತ್ತು ಇನ್ನೊಂದು ಗನ್ ಶೂಟಿಂಗು. ನೆಕ್ಸ್ಟ್ ನಾವು ಹೋಗಿದ್ದು ಕಾಫಿ ಮ್ಯೂಸಿಯಂ ಹತ್ರ. ಸೊ ಇದು ಕಾಫಿ ಮ್ಯೂಸಿಯಮ್ಮು. ಇದು ಕಾಫಿ ಮ್ಯೂಸಿಯಂ ಒಳಗಡೆ ಹೋಗೋಣ. ಇಲ್ಲಿ ಈವ್ನಿಂಗ್ ಆ್ಯಕ್ಚುಲಿ ಒಂದು ಸೆಷನ್ ಇರುತ್ತೆ, ಹೇಗೆ ಕಾಫಿ ಮಾಡ್ತಾರೆ, ಲೈಕ್ ಫಸ್ಟು ಅದು ಪ್ಲಾಂಟೇಷನ್ ಹೇಗೆ ಮಾಡ್ತಾರೆ, ಆಮೇಲೆ ಆ ಪೀಲಪ್ ಹೆಂಗೆ ಮಾಡ್ತಾರೆ ಕಾಫಿ ಬೀನ್ಸ್ನ, ಅದೆಲ್ಲ ರೋಸ್ಟ್ ಹೆಂಗೆ ಮಾಡ್ತಾರೆ, ದೆನ್ ಪೌಡರ್ ಹೇಗೆ ಮಾಡ್ತಾರೆ, ಆಮೇಲೆ ಕಾಫಿ ಹೇಗೆ ಪ್ರಿಪೇರ್ ಮಾಡೋದು ಅನ್ನೋದು ಈವ್ನಿಂಗ್ ಸೆಷನ್ ಇರುತ್ತೆ ನನಗೆ. ಸೊ ಇವಾಗ ನಾನು ಫಸ್ಟ್ ಒಂದು ವೀಡಿಯೋ ಮಾಡ್ಕೊಳ್ಳೋಣ, ನಿಮಗೆಲ್ಲ ಶೇರ್ ಮಾಡೋದಕ್ಕೆ ಅಂತ ಬಂದಿದ್ದೀನಿ. ಬನ್ನಿ ಒಳಗಡೆ ಹೋಗಿ ನೋಡೋಣ ಹೇಗಿದೆ ಅಂತ ಹೇಳಿ ಕಾಫಿ ಮ್ಯೂಸಿಯಮು. ಸೊ ನೋಡಿ, ಇಲ್ಲಿ ಚೀಲದಲ್ಲಿ ಏನಿಟ್ಟಿದ್ದಾರೆ ಇದೆಲ್ಲ ಕಾಫಿ ಬೀನ್ಸು ಡ್ರೈ ಮಾಡಿ ಇಟ್ಟಿರೋದು. ಪೀಲ್ ಆಫ್ ಮಾಡಿದ್ಮೇಲೆ ಆ್ಯಕ್ಚುಲ್ ಕಾಫಿ ಬೀನ್ಸ್ ಹೇಗಿರುತ್ತೆ ಅಂತ ನೋಡಿ. ಸೊ ಈ ಕಾಫಿ ಮ್ಯೂಸಿಯಮಲ್ಲಿ ಹಾಗೆ ಗೋಡೆ ಮೇಲ್ಗಡೆ ಎಲ್ಲ ಲೈಕ್ ಪೇಂಟ್ ಮಾಡಿದ್ದಾರೆ. ಸೊ ಏನು ಇನ್ಫಾರ್ಮೇಷನ್ನ ಪೇಂಟ್ ಮಾಡಿರೋದು. ಸೊ ಕಾಫಿ ಪ್ಲಾಂಟೇಷನ್ ಹೇಗೆ, ಪೀಲ್ ಆಫ್ ಹೇಗೆ, ಮತ್ತು ಆ ಕಾಫಿ ಬೀನ್ಸ್ ಬಗ್ಗೆ ಇನ್ಫಾರ್ಮೇಷನ್ನು ಎಲ್ಲನೂ ಕೂಡ ಪೇಂಟ್ ಮಾಡಿದ್ದಾರೆ. ಸೊ ಹಾಗೆ ಈ ಕಾಫಿ ಮ್ಯೂಸಿಯಂ ಒಳಗಡೆ ಡಿಫ್ರೆಂಟ್ ಟೈಪ್ಸ್ ಆಫ್ ಲಿಸರ್ಡ್ಸ್ ಇಟ್ಟಿದ್ದಾರೆ, ಮತ್ತು ಬಟರ್ಫ್ಲೈಸು ಈ ರೆಸಾರ್ಟಲ್ಲಿ ಯಾವ್ಯಾವ ಥರ ಬಟರ್ಫ್ಲೈ ಅವರು ಕ್ಯಾಪ್ಚರ್ ಮಾಡಿದ್ದಾರೆ ಅದೆಲ್ಲ ಇಟ್ಟಿದ್ದಾರೆ. ಆಮೇಲೆ ಒಂದು ಪಿಕ್ಚರ್ ಬರುತ್ತೆ, ಅದು ಫನ್ ಫ್ಯಾಕ್ಟ್ಸ್ ಆಫ್ ಕಾಫಿ, ರೀಡ್ ಮಾಡಿ, ಚೆನ್ನಾಗಿದೆ. ಇವಾಗ ಸ್ವಿಮ್ಮಿಂಗ್ ಪೂಲಿಗೆ ಬಂದಿರೋದು, ಚಳಿ ಆಗ್ತಾ ಇದೆ, ಸ್ವಲ್ಪ ಡ್ರಿಸಲ್ ಕೂಡ ಆಗ್ತಾ ಇದೆ. ಮೋಸ್ಟ್ಲಿ ಇಳಿಯೋಕ್ಕಾಗುತ್ತೋ ಏನೋ ಗೊತ್ತಿಲ್ಲ, ಇಲ್ಲೇ ಫುಲ್ ಕೋಲ್ಡ್ ಆಗ್ತಾ ಇದೆ. ನೋಡೋಣ, ಸ್ವಲ್ಪ ಚಳಿ ಇದೆ. ಆ್ಯಕ್ಟಿವಿಟೀಸ್ ಮುಗಿಸಿ ನೈಟು ಫ್ರೆಶ್ ಅಪ್ ಆಗಿಬಿಟ್ಟು ಡಿನ್ನರಿಗೆ ಬಂದಿರೋದು. ಸೊ ಡಿನ್ನರಲ್ಲಿ ಏನೇನು ಆಪ್ಷನ್ಸ್ ಇದೆ ಅಂತ ನೋಡ್ಕೊಬನ್ನಿ. ಸೊ ಇವತ್ತು ಡಿನ್ನರ್ಗೆ ಬುಫೆ ಇತ್ತು. ಸೊ ಇಲ್ಲಿ ನೀವೇನು ನೋಡ್ತಾ ಇದ್ದೀರಾ, ಇದೆಲ್ಲನೂ ವೆಜ್ ಸ್ಟಾರ್ಟರ್ಸು, ಪನ್ನೀರು, ಗೋಬಿ ಮಂಚೂರಿ, ಹಾಗೆ ಪೊಟೆಟೊ ವೆಜ್ಜಸ್ಸು, ಮತ್ತು ಇದೆಲ್ಲ ಕರೀಸು, ವೆಜ್ ಕರೀಸು, ಪನ್ನೀರ್ ಕರಿ, ಅಮೃತ್ಸರ್ ಕರಿ, ಸೊ ಬೀನ್ಸ್ ಪಲ್ಯ ಇತ್ತು. ಸೊ ಇದೆಲ್ಲ ಈ ಕಡೆ ಇರೋದೆಲ್ಲನೂ ಕರೀಸು. ಇದು ದಾಲ್ ಮಖಾನಿ. ನೆಕ್ಸ್ಟು ವೈಟ್ ರೈಸು, ಟೊಮೆಟೊ ರಸಮ್ ಇತ್ತು. ನೆಕ್ಸ್ಟು ವೆಜ್ ನೂಡಲ್ಸು, ಹಾಗೆ ಫ್ರೈಡ್ ರೈಸ್ ಇತ್ತು. ಆಮೇಲೆ ಪಾಸ್ತಾ ಕೂಡ ಇತ್ತು. ಸೊ ಇಲ್ಲಿಂದ ನೀವೇನು ನೋಡ್ತಾ ಇದ್ದೀರಾ, ಇದೆಲ್ಲ ನಾನ್ ವೆಜ್ ಸೆಕ್ಷನು. ಸೊ ನಾನ್ ವೆಜ್ಜಲ್ಲಿ ಬಿರಿಯಾನಿ ಇತ್ತು, ಚಿಕನ್ ಕರಿ, ಹಾಗೆ ಒಂದು ಚೈನೀಸ್ ಚಿಕನ್ ಕರಿ ಇತ್ತು, ಒಂದು ಚಿಕನ್ ಸ್ಟಾರ್ಟರ್ಸು, ಮತ್ತು ಫಿಶ್ ಸ್ಟಾರ್ಟರ್ಸು. ಸೊ ಇದು ಡೆಸರ್ಟ್ ಸೆಕ್ಷನ್ಸು. ಇಲ್ಲಿ ಫ್ರೂಟ್ ಸಲಾಡ್ ಇತ್ತು, ಮತ್ತು ಡಿಫ್ರೆಂಟ್ ಟೈಪ್ಸ್ ಆಫ್ ಪೇಸ್ಟ್ರೀಸ್, ಐಸ್ ಕ್ರೀಮ್ ಎಲ್ಲ ಇತ್ತು. ಸೊ ಈ ಕಡೆ ಬಂದರೆ ಇದೇನು ನೀವು ನೋಡ್ತಾ ಇದ್ದೀರಾ, ಇದೆಲ್ಲ ಸಲಾಡ್ ಸೆಕ್ಷನ್ಸು. ಡಿಫ್ರೆಂಟ್ ಟೈಪ್ಸ್ ಆಫ್ ಸಲಾಡ್ಸ್ ಇಟ್ಟಿದ್ರು. ಹಾಗೆ 2 ಟೈಪ್ಸ್ ಆಫ್ ಸೂಪ್ ಅವೈಲಬಲ್ ಇತ್ತು, ಒಂದು ವೆಜ್ ಸೂಪು, ಇನ್ನೊಂದು ನಾನ್ ವೆಜ್ ಸೂಪು. ಇಲ್ಲಿಂದ ನೀವೇನು ನೋಡ್ತಾ ಇದ್ದೀರಾ, ಇದು ಲಾಸ್ಟ್ ಡೇ ಆಫ್ ದಿ ಟ್ರಿಪ್ಪು. ಸೊ ನಾವು ಹೋಗಿದ್ದು ಇಂಡೋರ್ ಆ್ಯಕ್ಟಿವಿಟಿ ಏರಿಯಾ ಕ್ಯಾಪ್ಚರ್ ಮಾಡೋಣ ಅಂತ ಹೇಳಿ. ಸೊ ಇಲ್ಲಿ ನೋಡ್ತಾ ಇರ್ಬೋದು, ಇದು ಕಿಡ್ಸ್ ಏರಿಯಾ. ಸೊ ಇಂಡೋರ್ ಆ್ಯಕ್ಟಿವಿಟಿ ಏರಿಯಾದಲ್ಲಿ ಕಿಡ್ಸ್ ಪ್ಲೇ ಏರಿಯಾ ಕೂಡ ಇಟ್ಟಿದ್ದಾರೆ. ಹಾಗೆ ಅಡಲ್ಟ್ಸಿಗೆ ಅಂತ ಹೇಳಿ ಬೋರ್ಡ್ ಗೇಮ್ಸು, ಮತ್ತು ಚೆಸ್ಸು, ಕೇರಮು, ಟೇಬಲ್ ಟೆನ್ನಿಸ್ ಎಲ್ಲ ಇದೆ.
ಆ್ಯಕ್ಟಿವಿಟಿ ಏರಿಯಾದಲ್ಲೇ ಜಿಮ್ ಏರಿಯಾ ಕೂಡ ಇದೆ. ಸೊ ಜಿಮ್ಮು ತುಂಬ ದೊಡ್ಡದೇನಲ್ಲ, ತುಂಬ ಚಿಕ್ಕ ಜಿಮ್ಮು ಇದು. 2 ಇಲ್ಲ 3 ಜನ ಅಷ್ಟೇ ಮಾಡೋಕ್ಕಾಗೋದು. ಸೊ ಪ್ರಾಬಲಿ ಇದು ಲೇಡೀಸ್ಗೆ ಸೂಟ್ ಆಗ್ಬೋದು ಈ ಜಿಮ್ಮು. ಸೊ ಹಾಗೆ ಇಲ್ಲಿ ಒಂದು ಚಿಕ್ಕದಾಗಿ ಲೈಬ್ರರಿ ಕೂಡ ಇದೆ. ಇಲ್ಲಿ ಬುಕ್ಸ್ ಎಲ್ಲ ಇರುತ್ತೆ. ಯಾರಾದ್ರೂ ನೇಚರ್ ಎಂಜಾಯ್ ಮಾಡ್ಕೊಂಡು ಬುಕ್ಸ್ ಓದಬೇಕಂತ ಅಂದರೆ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ, ಟೈಮ್ ಸ್ಪೆಂಡ್ ಮಾಡಿದ್ವಿ. ಇವಾಗ ಚೆಕ್ಔಟ್ ಆಗಿ ಬ್ಯಾಂಗ್ಳೂರ್ಗೆ ಓಡ್ತಾ ಇದ್ದೀವಿ. ಓವರಾಲ್ ಈ ರೆಸಾರ್ಟ್ ಎಕ್ಸ್ಪೀರಿಯೆನ್ಸ್ ಹೇಳ್ಬೇಕಂದ್ರೆ ಇಲ್ಲಿ ತುಂಬ ಆ್ಯಕ್ಟಿವಿಟೀಸ್ ಇತ್ತು. ನಮಗೆ 2 ಆ್ಯಕ್ಟಿವಿಟೀಸ್ ಮಾಡೋಕ್ಕಾಗಿಲ್ಲ. ಒಂದು ಕ್ಯಾಂಪ್ ಫೈರು, ಇನ್ನೊಂದು ಬರ್ಡ್ ಸೈಟ್ ಟೂರು. ಕ್ಯಾಂಪ್ ಫೈರು ನೈಟ್ ಮಳೆ ಬರ್ತಾ ಇರೋದ್ರಿಂದ ಕ್ಯಾಂಪ್ ಫೈರ್ ಹಾಕೋಕ್ಕಾಗಿಲ್ಲ. ಮತ್ತು ಅರ್ಲಿ ಮಾರ್ನಿಂಗ್ ಬರ್ಡ್ ಸೈಟ್ ಟೂರ್ ಇದ್ದಿದ್ದರಿಂದ ಅರ್ಲಿ ಮಾರ್ನಿಂಗ್ ಕೂಡ ಮಳೆ ಬರ್ತಾಯಿತ್ತು. ಸೊ ಆ ಆ್ಯಕ್ಟಿವಿಟಿ ಮಿಸ್ ಆಯಿತು. ಈ ಶೀಟಲ್ಲಿ ನೀವೇನು ನೋಡ್ತಾ ಇದ್ದೀರಾ ಇದೆಲ್ಲ ಈ ರೆಸಾರ್ಟಲ್ಲಿರೋಂಥ ಆ್ಯಕ್ಟಿವಿಟೀಸು. ಎಲ್ಲ ಆ್ಯಕ್ಟಿವಿಟೀಸು ತುಂಬ ಚೆನ್ನಾಗಿತ್ತು. ನಾವು ಎಲ್ಲ ಆ್ಯಕ್ಟಿವಿಟೀಸ್ನೂ ಕೂಡ ಕವರ್ ಮಾಡಿದ್ವಿ ಎಕ್ಸೆಪ್ಟ್ ದೋಸ್ 2. ಅಲ್ಲ, ನನಗೂ ಕೋಲ್ಡ್ ಆಗಿಬಿಟ್ಟಿದೆ ನೀವಿ ವೆದರ್ಗೆ ಅನ್ಸುತ್ತೆ. ವೆದರ್ ಫುಲ್ಲು ಮಳೆನೇ ಇತ್ತಲ್ಲ, ಮಳೆ. ನನ್ನ ವಾಯ್ಸ್ ಚೇಂಜ್ ಆಗಿದೆ, ಗೊತ್ತಿಲ್ಲ ನಿಮಗೆ ವಿಡಿಯೋದಲ್ಲಿ ನನ್ನ ವಾಯ್ಸ್ ಚೇಂಜ್ ಆಗಿರೋದು ಗೊತ್ತಾಗ್ತಿದೆಯಾ ಇಲ್ವಾ ಅಂತ. ಸೊ ಫುಲ್ಲು ಕೋಲ್ಡ್ ಇತ್ತು, ಮತ್ತೆ ಕೋಲ್ಡ್ ಕೂಡ ಆಗಿದೆ ನನಗೆ. ಮೋಸ್ಟ್ಲಿ ಬೆಂಗಳೂರಿಗೆ ಹೋದ್ಮೇಲೆ ಒಂದು ರೌಂಡ್ ಜ್ವರ ಬರೋ ಚಾನ್ಸಸ್ ಇರುತ್ತೆ. ಇಲ್ಲಿಗೆ ನಾನು ಇವತ್ತಿನ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ, ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ಸಿಗೋಣ ಮುಂದಿನ ವ್ಲಾಗಲ್ಲಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್.